ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಲ್ಬಾರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಿ ಫ್ರೆಂಡ್ಸ್ ನೀವೆಲ್ಲ? ನಾವು ಆರಾಮಾಗಿದ್ದೀವಿ. ಇವತ್ತು ನಾನು ಯಾವಾಗಲೂ ಹೇಳಿದಾಗೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಆರೋಗ್ಯಕರವಾದ ರೆಸಿಪಿ. ಹಲಸಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಭಾಳಷ್ಟು ಜನರಿಗೆ ಇಷ್ಟ, ಬಟ್ ಪ್ರಿಫರೆನ್ಸು ಕೆಲವರಿಗೆ ಆಗೋದಿಲ್ಲ ಅಲ್ವಾ? ನಾನಿವತ್ತು ತಂದಿರೋದು ರೆಸಿಪಿ ಯಾವುದಪ್ಪ ಅಂತಂದರೆ ಹಲಸಿನಕಾಯ್ದು ಒಂದು ಸಿಂಪಲ್ ಕೋಸಂಬರಿ ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಈಗ ನಾನು ಅದ್ರದ್ದು ಕೆಲವು ಹೆಲ್ತ್ ಬೆನಿಫಿಟ್ಸ್ ಹೇಳೋಣ ಅಂತಂದ್ಬಿಟ್ಟು ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಬಂದಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ಈ ಹಲಸಿನಕಾಯಿನಲ್ಲಿ ಫೈಬರು ತುಂಬ ಜಾಸ್ತಿ ಇದೆ, ಮತ್ತು ಇದರದ್ದು ಗ್ಲೈಸೆಮಿಕ್ ಇಂಡೆಕ್ಸು ತುಂಬ ಲೋ. ಹಾಗಾಗಿ ಇದು ನಮಗೆ ಹಾರ್ಟ್ದು ಡಿಸೀಸ್ ಆಗದೇ ಇರುವ ಹಾಗೆ ಮಾಡ್ತದೆ, ಕಾನ್ಸ್ಟಿಪೇಷನ್ ಆಗದೇ ಇರುವ ಹಾಗೆ ಮಾಡ್ತದೆ, ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತದೆ, ಡಯಾಬಿಟಿಕ್ಸಿಗೆ ಕೂಡ ಇದು ತುಂಬ ಒಳ್ಳೆಯದು. ಇದು ಹಲಸಿನಕಾಯಿ ಏನಪ್ಪ ಅಂದರೆ ನಮ್ಮಂಥ ವೆಜಿಟೇರಿಯನ್ಗೆ ಚಿಕನ್ ತಿಂದ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಇದೆ ಫ್ರೆಂಡ್ಸ್, ಎಸ್ಪೆಷಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮತ್ತು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಜಾಸ್ತಿ ಮಾಡ್ತದೆ. ಬಹಳಷ್ಟು ರೋಗಗಳು ಹತ್ತಿರ ಬರದೇ ಇರುವ ಹಾಗೆ ಮಾಡ್ತದೆ. ಅಷ್ಟು ಒಳ್ಳೆಯದು ಇದು ಹಲಸಿನಕಾಯಿ ನಮ್ಮ ಆರೋಗ್ಯಕ್ಕೆ. ಇದು ಕೆಲವರಿಗೆ ಫ್ಯಾಟಿ ಲಿವರ್ ಅಂತೆಲ್ಲ ಆಗಿರ್ತದಲ್ಲ, ಇದನ್ನು ಈ ಹಲಸಿನಕಾಯಿಯನ್ನು ನಾನಾ ರೂಪದಲ್ಲಿ ತಿಂದು ಈ ಫ್ಯಾಟಿ ಲಿವರ್ ಅನ್ನೋದನ್ನು ಕೂಡ ಮನುಷ್ಯ ಕಡಿಮೆ ಮಾಡ್ಕೋಬಹುದು ಫ್ರೆಂಡ್ಸ್. ಅಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳು ಈ ಹಲಸಿನಕಾಯಿನಲ್ಲಿ ಇದೆ. ಇದರಲ್ಲಿ ಕ್ಯಾಲ್ಸಿಯಮ್ ಮತ್ತು ಪೊಟ್ಯಾಷಿಯಮ್ ತುಂಬ ಇರೋದ್ರಿಂದ ಇದು ನಮ್ಮ ಮೂಳೆಗಳನ್ನು ಮತ್ತು ಮಾಂಸಖಂಡಗಳನ್ನು ಗಟ್ಟಿಮುಟ್ಟಾಗಿ ಆಗುವ ಹಾಗೆ ಮಾಡ್ತದೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೆ 10 ವರ್ಷದವರಿಗೆ 8, 9, 10 ವರ್ಷದವರಿಗೆ ನಾವು ಮಾಡೋ ಪದಾರ್ಥವನ್ನೇ ಅವರಿಗೆ ತಿನ್ನಿಸಿದ್ರೆ ಸಣ್ಣದಿರುವಾಗನಿಂದ ಅವರದ್ದು ಮಾಂಸಖಂಡಗಳು ಮೂಳೆಗಳೆಲ್ಲ ಗಟ್ಟಿ ಆಗ್ತಾ ಬರ್ತದೆ. ಸಪ್ಲಿಮೆಂಟ್ಸ್ ಏನೂ ಕೊಡಬೇಕಂತಿಲ್ಲ. ಇಂಥ ಆಹಾರಗಳನ್ನು ತಿಂದ್ಬಿಟ್ಟೆ ನಾವು ಮಕ್ಕಳದು ಮತ್ತು ನಮ್ಮದು ಎಲ್ಲ ಮಾಂಸಖಂಡಗಳನ್ನು ಮೂಳೆಗಳನ್ನೆಲ್ಲ ಗಟ್ಟಿ ಮಾಡ್ತೀವಿ. ಸೀಸನಲ್ಲೂ ಇವಾಗ ಇದು, ಬಟ್ ಕೆಲವು ಕಡೆ ಏನಂದ್ರೆ ವರ್ಷ ಇಡೀ ಸಿಗ್ತದೆ ಇದು. ಅಂದ್ರೆ ಒಂದೊಂದು ಮರಕ್ಕೆ ಒಂದೊಂದು ಸತಿ ಹೂ ಬರುತ್ತಲ್ವಾ, ಹಾಗಾಗಿ ಹಲಸಿನಕಾಯಿ ಯಾವಾಗಲೂ ಸಿಗ್ತಾ ಇರ್ತದೆ. ಯಾವಾಗಲೂ ವಾರಕ್ಕೆ 2 ದಿವಸ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ನಿಮ್ಮ ಆರೋಗ್ಯವನ್ನ. ಇದರಲ್ಲಿ ನಾರಿನಂಶ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ಕರುಳಿನ ಆರೋಗ್ಯವನ್ನು ಮತ್ತೆ ಲಿವರಿನ ಆರೋಗ್ಯವನ್ನು ಇದು ರಕ್ಷಣೆ ಮಾಡ್ತದೆ. ಮತ್ತೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ. ವೆಯ್ಟ್ ಜಾಸ್ತಿ ಆಗ್ತದೆ ಅನ್ನುವ ಟೆನ್ಷನ್ನೇ ಇಲ್ಲ ಈ ಹಲಸಿನಕಾಯಿ ತಿಂದ್ರೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಇಂಥ ಪ್ರಾಪರ್ಟಿಗಳು ಇರೋದ್ರಿಂದ ಫ್ರೆಂಡ್ಸ್ ಇದು ನಮ್ಮ ಆರೋಗ್ಯಕ್ಕೆ ಎಲ್ಲಾ ರೀತಿಯಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ನಮಗೆ ಇದು ಹೆಲ್ಪ್ ಮಾಡ್ತದೆ. ಇದರಲ್ಲಿ ಇರುವುದು ಗಿಡದ್ದು ಪ್ಲಾಂಟ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ಅದರಿಂದ ಇದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಹಾರ್ಟ್ ಡಿಸೀಸ್ ಎರಡೂ ಕೂಡ ಆಗದೆ ಇರುವ ಹಾಗೆ ಮಾಡ್ತದೆ. ಅಂದ್ರೆ ರಿಸ್ಕ್ ಅನ್ನು ಕಡಿಮೆ ಮಾಡ್ತದೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಹಲಸಿನಕಾಯಿದು ನಾನು ಇವಾಗ ಮುಂದೆ ಯೂಟ್ಯೂಬ್ ನಲ್ಲಿ ಕೋಸಂಬರಿ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಸಿಂಪಲ್ ಬಟ್ ತುಂಬಾ ರುಚಿಯಾಗುತ್ತೆ. ನೀವು ತಿಂದು ಎಂಜಾಯ್ ಮಾಡಿ. ನನ್ನ ಚಾನಲ್ ಇದೆ, ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಎಳೆಯ ಹಲಸಿನಕಾಯ್ದು ಒಂದು ಕೋಸಂಬರಿ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗುತ್ತೆ. ನನ್ನ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ಏನೇನು ಬೇಕಂತ ನೋಡೋಣ. ನೀರುಳ್ಳಿ 2 ಬೇಕು, ಅಂದರೆ 1/4 ಕಪ್, ಮುಕ್ಕಾಲು ಕಪ್ ಅಷ್ಟು. ಮತ್ತು ಅರ್ಧ ಇದ್ರದ್ದು ನಿಂಬೆಹಣ್ಣಿನ ಜ್ಯೂಸು, ಒಂದೇ ಒಂದು ಹಸಿಮೆಣಸಿನ್ಕಾಯಿ ತುಂಬ ಸ್ಪೈಸಿ ಇದೆ, ಮತ್ತು ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೀ ಸ್ಪೂನು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ನಾನು ಮನೆಯಲ್ಲೇ ಮಾಡಿದ್ದು ಹಾಕಿದ್ದೀನಿ. ಈಗ ನೋಡಿ, ಚಾಕುಗೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ, ಬ್ರಷ್ ಮಾಡ್ಕೊಳ್ಳಿ. ಸ್ವಲ್ಪ ಹಚ್ಕೊಂಡು ಬ್ರಷ್ ಮಾಡಿದರೆ ಸಾಕಾಗುತ್ತೆ. ಈಗ ನೋಡಿ, ಕಟ್ ಮಾಡೋದು ತೋರಿಸಿದ್ದೀನಿ. ಎಳೆದು ನಮ್ಮ ಪಕ್ಕದ ಮನೆದಿದು ಇಲ್ಲಿದೆ ನೋಡಿ ಹೆಂಗಿದೆ. ಅದರದ್ದು ಮೇಣ ಇರುತ್ತಲ್ಲ, ಅದನ್ನು ಲಿಂಬೆಹಣ್ಣಿಂದ ಉಜ್ಜಿದ್ರೆ ಎಲ್ಲ ಹೋಗ್ಬಿಡುತ್ತೆ, ಕೈ ಕೂಡ ತಾಗಲ್ಲ. ಈಗ ಅದನ್ನು ರೌಂಡಾಗಿ ರಿಂಗ್ ಆಗಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಕೂಡ ಮೇಣ ಇರುತ್ತೆ, ಅದನ್ನು ಕೂಡ ನಾವು ಲಿಂಬೆಹಣ್ಣಿಂದ ತೆಗಿಬೇಕಾಗತ್ತೆ. ಕೆಲವು ಸತಿ ಎಲ್ಲದಕ್ಕೂ ಇರಲ್ಲ, ಕೆಲವು ಸತಿ ಇರುತ್ತೆ. ಈಗ ನೋಡಿ, ಒಂದು ತಯಾರಿ ಇದು. ಕುಕ್ಕರ್ಗೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕಾಗತ್ತೆ, ಮತ್ತು ಬ್ರಷಿಂದ ಆ ಕಡೆ ಈ ಕಡೆ ಪೂರ್ತಿ ಕುಕ್ಕರ್ಗೆ ಹಚ್ಕೊಳ್ಳಿ ಅದನ್ನು. ಮತ್ತು ಈ ಎಲ್ಲ ಮಾಡಿದ್ದೀವಲ್ಲ, ಎಷ್ಟು ತುಂಡು ಮಾಡಿದ್ದೀವಲ್ಲ ಅದನ್ನು ಕುಕ್ಕರ್ ಒಳಗೆ ಇಡೀ ರೌಂಡ್ ಮಾಡಿರೋದನ್ನು ರಿಂಗ್ಸನ್ನು 1 ಗ್ಲಾಸು ನೀರು ಹಾಕಿ, ಅಬೌಟ್ 200 ml.
ಮತ್ತು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ, ಸ್ಪ್ರೆಡ್ ಮಾಡಿ ಹಾಕಿ. ಹೇಗೂ ನೀರಲ್ಲಿ ಕರಗತ್ತಲ್ವ, ಅದು ತಾಗತ್ತೆ ಅದಕ್ಕೆ ಕುಕ್ ಆಗಬೇಕಾದ್ರೆ. ಹಾಗೆ 1/4 ಟೀ ಸ್ಪೂನ್ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. ನಾನು ಇಡೀ ಹಲಸಿನಕಾಯಿನ ಚೆನ್ನಾಗಿ ರನ್ನಿಂಗ್ ವಾಟ್ರಲ್ಲಿ ತೊಳೆದಿಟ್ಟಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಾಧಾರಣ 15 ನಿಮಿಷ ಸಿಮ್ಮಲ್ಲಿ ಅಥವಾ 20 ನಿಮಿಷ ಕುಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ವಿಸಿಲ್ ಬರಬೇಕಂತಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ. ಇವಾಗ ನೋಡಿ ಹೇಗೆ ಕುಕ್ಕಾಗಿದೆ ನೋಡೋಣ. ನೋಡಿ ಆ ನೀರನ್ನ ನಾನು ನಿಮ್ಗೆ ಉಪಯೋಗಿಸಿ ಅಂತ ಹೇಳಲ್ಲ, ನಾನು ನೀರನ್ನ ಬಿಸಾಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಕುಕ್ಕಾಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಅದು ಪ್ರೆಸ್ ಮಾಡಿ ನೋಡಿ ತೋರಿಸಿದ್ದೀನಿ ನೋಡಿ ಅಲ್ವಾ, ಕರೆಕ್ಟಾಗಿ. ನಾನು ನೀರು ಅದನ್ನು ಅದರ ಅಡಿಲಿದೆಯಲ್ಲ ಅದನ್ನ ಉಪಯೋಗಿಸೋದಿಲ್ಲ, ಅದನ್ನು ಬಿಸಾಡ್ತೀನಿ. ಇವಾಗ ನೋಡಿ ಅದು ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ಲ ಕರೆಕ್ಟಾಗಿ ಕುಕ್ಕಾಗಿದೆ ಎಲ್ಲನೂ. ಈಗ ಅದ್ರದ್ದು ಹೊರಗಿಂದು ಇದಿರುತ್ತಲ್ಲ, ಈ ರೆಸಿಪಿಗೆ ನಾನು ಎರಡೇ ರಿಂಗ್ಸು ಯೂಸ್ ಮಾಡಿದ್ದೀನಿ. ಈಗ ಅದು ನೋಡಿ ಹಾಗೆ ಹೊರಗಿನ ಭಾಗನ ತೆಕ್ಕೊಳ್ಳಿ. ಸ್ವಲ್ಪ ಒಂಚೂರು ಜಾಸ್ತಿ ಹೋಯ್ತು ಅಂದರೆ ಏನು ಬೇಜಾರಿಲ್ಲ ನೋಡಿ. ಹಾಗೆ ಹೊರಗಿಂದು ಅದು ಇದಿರುತ್ತಲ್ಲ ಮುಳ್ಳುಗಳು, ಅಷ್ಟನ್ನು ತೆಕ್ಕೊಳ್ಳಿ. ಆವಾಗ ಅಲ್ಲಿಂದ ಒಳಗಿನ ಭಾಗ ಸಿಗುತ್ತೆ ನಮಗೆ. ಆ ಒಳಗಿನ ಭಾಗದಲ್ಲಿ ಬಿಸಾಡೋದು ಏನೂ ಇಲ್ಲ, ಯಾಕಂದರೆ ಎರಡು ತುಂಬ ಎಳೆಯದದು, ಹಲಸಿನಕಾಯಿ ಎಳೆದು. ಈಗ ಅದನ್ನು ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಅದು ಮಧ್ಯದ ಭಾಗನೂ ಬಿಸಾಡಲಿಕ್ಕಿಲ್ಲ, ಯಾಕಂದರೆ ತುಂಬಾ ಚೆನ್ನಾಗಿದೆ ಅಲ್ವಾ, ಎಳೆದಲ್ವಾ, ಅದಕ್ಕೋಸ್ಕರ. ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಫ್ಯಾಟಿ ಲಿವರ್ ಎಲ್ಲ ಆಗುತ್ತಲ್ಲ ಕುಡ್ದು, ಅಂದರೆ ಡ್ರಿಂಕ್ಸ್ ಮಾಡಿದವ್ರಿಗೆ, ಅದೆಲ್ಲ ಇದು ಸರಿ ಮಾಡುತ್ತೆ. ಇವಾಗ ಇದಕ್ಕೆ ನಮಗೆ ನೀರುಳ್ಳಿ ಬೇಕಲ್ಲ, ಅದನ್ನು ನಾನು ಈ ಚಾಪರಲ್ಲಿ ಕಟ್ ಮಾಡಿದ್ದೀನಿ. ಬೋರೋಸಿಲ್ದು ಚಾಪರು. ನಾನು ಇದನ್ನು ಡಿಸ್ಕೌಂಟ್ನಲ್ಲಿ ತೊಗೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ, ಸೂಪರ್ ಆಗುತ್ತೆ. ಇದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ಶಾರ್ಟ್ಲಿ. ಇವಾಗ ನೋಡಿ ಎರಡು ನೀರುಳ್ಳಿನ ಕಟ್ ಮಾಡೋದು ಅದರಲ್ಲಿ ಹಾಕಿದ್ದೀನಿ, ಚಾಪರಲ್ಲಿ ಹಾಕಿದ್ದೀನಿ. ಮತ್ತು ಮುಚ್ಚಳ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ರನ್ ಮಾಡ್ತೀನಿ ಅದನ್ನು. ನಿಮಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಒಂಥರ ಪಲ್ಸ್ ಮಾಡಲ್ ರನ್ ಮಾಡ್ಕೋಬೋದು. ನೋಡಿ ಈಗ ರನ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಸಣ್ಣಗೆ ಬೇಕಾಗಿತ್ತು, ಅದಕ್ಕೆ ನೋಡಿದೆ, ಇನ್ನೂ ಒಂಚೂರು ಆಗಬೇಕು ಅಂತ ಕಾಣುತ್ತೆ. ಜಸ್ಟ್ ಚೆಕ್ ಮಾಡೋದು ಒಂದು ಸತಿ ಆಗಿದೆಯಾ ಅಂತ. ದೊಡ್ಡ ಪೀಸುಗಳಿದ್ರೆ ಕೆಳಗಡೆ ಹಾಕಿಬಿಟ್ಟು ಸ್ಪೂನಿಂದ ಆಮೇಲೆ ಮತ್ತೆ ರನ್ ಮಾಡಬೇಕಾಗತ್ತೆ. ಬ್ಲೇಡ್ ಮಾತ್ರ ಸೂಪರ್ ಶಾರ್ಪು. ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಮತ್ತೆ ರನ್ ಮಾಡ್ತಾಯಿದ್ದೀನಿ ಫೈನಾಗಿ. ಈಗ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಒಂದು ಸಣ್ಣ ತುಂಡು ಕೂಡ ಉಳಿಯೋದಿಲ್ಲ. ಈಗ ನಾವು ಕುಕ್ ಮಾಡಿರುವಂಥ ಬೇಯಿಸಿರುವಂಥ ಇದಿದೆಯಲ್ಲ, ಆವಾಗಲೇ ನಾವು ಕಟ್ ಮಾಡಿದ್ವಲ್ಲ, ಅದನ್ನು ಹಲಸಿನ ಪೀಸಸ್ನ ಹಾಕ್ಕೊಳ್ಳಿ. ಮತ್ತು ಪೊಟೆಟೊ ಮ್ಯಾಶರ್ ಇರುತ್ತಲ್ಲ, ಆಲೂಗಡ್ಡೆ ಮ್ಯಾಶ್ ಮಾಡೋದು, ಅದರಿಂದ ಮ್ಯಾಶ್ ಮಾಡ್ಕೊಳ್ಳಿ. ಅಷ್ಟು ಚೆನ್ನಾಗಿ, ಅಂದರೆ ಅದು ಇದಾಗಲ್ಲ, ತುಂಬ ಫೈನಾಗಿ ಆಗೋಗಲ್ಲ. ಇದು ತುಂಬ ಫೈಬರ್ ಇದೆ ಅಲ್ವಾ, ಎಷ್ಟು ಕರೆಕ್ಟಾಗಿ ಸ್ಮ್ಯಾಶ್ ಆಗಿದೆ ನೋಡಿ, ಅದು ಎಷ್ಟು ಕರೆಕ್ಟಾಗಿ ಮ್ಯಾಶ್ ಆಗಿದೆ. ಈಗ ನಾವು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಅರ್ಧ ಕಪ್ಪು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ. ಮತ್ತು ನೀರುಳ್ಳಿ ನಾವು ಇವಾಗ ಕಟ್ ಮಾಡಿಕೊಡ್ರೋದು, ಇದು ಹೆಚ್ಚು ಕಡಿಮೆ ಎಷ್ಟು ಹಾಕ್ಕೊಳ್ಳಿ ನೀವು, ನಡೆಯುತ್ತೆ. ನಿಮ್ಮ ರುಚಿಗನುಗುಣವಾಗಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಯಥೇಷ್ಟ ಹಾಕ್ಕೋಬೋದು. ನಾನೊಂದು 4-5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಸ್ಪೈಸಿ ಇದೆ ಅದು. ಇದು ಸ್ವಲ್ಪ ಸಪ್ಪೆ ಅಲ್ವಾ, ತುಂಬ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿಕೊಂಡು ಈಗ ಹಾಕಿರಿ, ಆಮೇಲೆ ಬೇಕಾದರೆ ಟೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ಈಗ ಅದಕ್ಕೆ ನಾನು ಮನೆಯಲ್ಲೇ ಮಾಡಿದ್ದು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ, ಅದು ಬ್ಯಾಡಗಿ ಮೆಣಸಿನ ಪುಡಿ, ಅದು ಸಾಕು, ನಾವು ತುಂಬ ಖಾರ ತಿನ್ನೋದಿಲ್ಲ. ಈಗ ಅದಕ್ಕೆ ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ಳಿ. ಆಯ್ತಲ್ಲ. ಈಗ ಆ ಮಸಾಲಾನ ಒಂದು ಸತಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಜ್ಯೂಸಿಯಾಗಿ ಬರಬೇಕು. ಯಾಕೆ ಅಂತೀರಾ ಅಂದರೆ ನೀರುಳ್ಳಿದು ಜ್ಯೂಸು, ತೆಂಗಿನಕಾಯ್ದು ಜ್ಯೂಸು, ನಾವು ಉಪ್ಪು ಹಾಕಿದ್ದೀವಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗುತ್ತೆ. ಆ ಚಟ್ನಿನೇ ತಿನ್ನೋಣ ಅನಿಸುತ್ತೆ ಅಲ್ವಾ. ಇವಾಗ ಈ ಮಸಾಲೆನ ತೆಗೆದು ಇದಕ್ಕೆ ಹಾಕ್ಕೊಳ್ಳಿ. ನಾವು ಆವಾಗಲೇ ಮ್ಯಾಶ್ ಮಾಡಿಟ್ಟಿದ್ವಲ್ಲ, ಇದು ಹಲಸಿನಕಾಯ್ದು ಪೀಸ್ ಮ್ಯಾಶ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳಿ. ಮತ್ತೆ ಕೈಯಿಂದನೇ ಮ್ಯಾಶ್ ಮಾಡಿದ್ದು. ಯಾಕೆ ಗೊತ್ತಾ, ನೀವು ಎಷ್ಟು ಕೈಯಿಂದ ಮ್ಯಾಶ್ ಮಾಡ್ತೀರೋ ಅವಾಗ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ. ತುಂಬ ಚೆನ್ನಾಗಾಯಿತು, ಸೂಪರ್ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತಾಗೋದೇ ಇಲ್ಲ ಇದ್ರದ್ದು ಅಂತ, ಅಷ್ಟು ಕೂಡ ಚೆನ್ನಾಗಾಗುತ್ತೆ. ಮತ್ತು ಒಂದು ಈಸಿ ಡಿಶ್ ಅಲ್ವಾ. ಈಗ ಅದಕ್ಕೆ ಚೆನ್ನಾಗಿರೋ ಒಂದು ಮಜವಾದ ಒಗ್ಗರಣೆ ಹಾಕೋಣ. 2 ಟೀ ಸ್ಪೂನ್ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂತು ಅನ್ಬೇಕಾದ್ರೆ, ಇದು ವಾಯು ಅಂತ ಹೇಳ್ತಾರಲ್ವಾ, ನಮಗೊಂದು ವಾಯು ಅಂತ ತಲೆಯಲ್ಲಿ ತುಂಬಿಸ್ಬಿಟ್ಟಿದಾರಲ್ವ. ಸೊ ಒಂದು 2-3 ಪಿಂಚು ಹಿಂಗು ಪುಡಿ ಹಾಕಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ,
ಮತ್ತು ಈ ಒಗ್ಗರಣೆಯನ್ನು ನಾವು ಮಾಡಿರುವಂತಹ ಕೋಸಂಬರಿ ಬೌಲ್ಗೆ ಹಾಕಿ. ಬೇಕಾದರೆ ಊಪರ್ಸೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹಾಕಲಿಲ್ಲ ಬೇಡ ಅಂತಂದ್ಬಿಟ್ಟು, ಮೊದಲೇ ಹಾಕ್ಬಿಟ್ಟು ಸ್ಕ್ವೀಸ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಹೆಲ್ದಿ ಅಲ್ವಾ. ಇದ್ರದ್ದು ಹಸಿ ಹಲಸಿನಕಾಯ್ದು, ಎಳೆ ಹಲಸಿನಕಾಯ್ದು ಬೆನಿಫಿಟ್ಸ್ನ, ಹೆಲ್ತ್ ಬೆನಿಫಿಟ್ಸ್ನ ಮುಂಚೆನೇ ವಿಡಿಯೋ ಪ್ರೆಸೆಂಟ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ. ಲಂಚ್ ಜೊತೆ ಎಂಜಾಯ್ ಮಾಡಬೇಕಾದ್ರೆ ನನ್ನ ಜ್ಞಾಪಕ ಮಾಡ್ಕೋತೀರಿ. ನೆಕ್ಸ್ಟ್ ಟೈಮು ಖಂಡಿತ ನನಗೆ ಕಾಮೆಂಟ್ನಲ್ಲಿ ಬರೀರಿ. ಎಲ್ಲರಿಗೆ ನಮಸ್ಕಾರ.